666 ಆಪರೇಷನ್ ಡ್ರೀಮ್ ಥಿಯೇಟರ್ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮತ್ತು ಡಾಲಿ ಧನಂಜಯ್ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರುವಂತಹ ಬಹು ನಿರೀಕ್ಷಿತ ಸಿನಿಮಾ. ಈ ಚಿತ್ರಕ್ಕೆ ಹೇಮಂತ್ ರಾವ್ ಅವರು ಆಕ್ಷನ್ ಕಟ್ ಹೇಳಿದ್ದು, ಹೇಮಂತ್ ರಾವ್ ನಿರ್ದೇಶನದ ಈ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಸದ್ಯಕ್ಕೆ ಅಭಿಮಾನಿಗಳ ಹೃದಯ ಗೆದ್ದಿದೆ. ರೆಟ್ರೋ ಸ್ಟೈಲ್ನಲ್ಲಿ ಇಡೀ ಸಿನಿಮಾವನ್ನ ಕಟ್ಟಿಕೊಡಲಾಗಿದೆ. ಟೀಸರ್ ನೋಡಿದವರಿಗಂತೂ ಈ ಸಿನಿಮಾ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂಥದ್ದೊಂದು ಸಿನಿಮಾವನ್ನ ನೋಡಿರಲಿಲ್ಲ ಅಂತ ಹೇಳಿ ತುಂಬಾನೇ ಎಕ್ಸೈಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಡಾಲಿ ಧನಂಜಯ್ ಮತ್ತು ಶಿವರಾಜ್ ಕುಮಾರ್ ಅವರ ಡೆಡ್ಲಿ ಕಾಂಬಿನೇಷನ್ ಅದ್ಭುತವಾಗಿ ವರ್ಕೌಟ್ ಆಗಿದೆ ಅನ್ನೋದು ಸಿನಿ ಪ್ರೇಮಿಗಳ ಅಭಿಪ್ರಾಯ. ಇನ್ನು ಟೀಸರ್ ವಿಷಯಕ್ಕೆ ಬರೋದಾದ್ರೆ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋದು ಟೀಸರ್ ನಲ್ಲೇ ಗೊತ್ತಾಗುತ್ತೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳಿಂದ ಬಹಳ ಭಿನ್ನ ಈ ಸಿನಿಮಾವನ್ನ ಕಟ್ಟಿಕೊಡಲಾಗಿದೆ. ಅಂದ್ರೆ ಥಿಯೇಟರ್ ನಲ್ಲಿ ನೋಡುವಂತಹ ಅಭಿಮಾನಿಗಳಿಗೂ ಕೂಡ ತುಂಬಾನೇ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಕೊಡಲಿದೆ. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ತುಂಬಾನೇ ವಿಭಿನ್ನ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು, ಅವರ ಪಾತ್ರವೂ ಕೂಡ ತುಂಬಾ ವಿಶೇಷವಾಗಿರುತ್ತೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬಾಂಡ್ ಸಿನಿಮಾಗಳನ್ನ ನೋಡಿದ್ರೆ ಯಾವ ರೀತಿಯ ಅನುಭವ ಆಗುತ್ತೋ ಈ ಟೀಸರ್ ಅನ್ನ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಅನುಭವ ಆಗುತ್ತೆ. ಏಜೆಂಟ್ ಪ್ರಕಾಶ್ ಆಗಿ ಕೆಲ ಫ್ರೇಮ್ಗಳಲ್ಲಿ ಅಣ್ಣವರನ್ನ ಶಿವರಾಜ್ ಕುಮಾರ್ ಅವರು ನೆನಪು ಮಾಡ್ತಾರೆ. ಹೇಮಂತ್ ರಾವ್ ಅವರ ಆಕ್ಷನ್ ಕಟ್ ಪ್ರತಿ ಸಿನಿ ಪ್ರೇಮಿಗೂ ಕೂಡ ಇಷ್ಟ ಆಗುತ್ತೆ. ಈ ಹಿಂದಿನ ಸಿನಿಮಾಗಳಲ್ಲಿ ಹೇಮಂತ್ ರಾವ್ ಅದನ್ನ ಪ್ರೂವ್ ಕೂಡ ಮಾಡಿದ್ದಾರೆ. ಇನ್ನು ಅದ್ವೈತ್ ಗುರುಮೂರ್ತಿ ಅವರ ಅದ್ಭುತ ಛಾಯಾಗ್ರಹಣ ಸಿನಿಮಾಗೆ ಪ್ಲಸ್, ಅದರ ಜೊತೆಗೆ ಚರಣ್ ರಾಜ್ ಅವರ ಸಂಗೀತ ಹೊಸ ಅನುಭವ ನೀಡುತ್ತಿದೆ. ಮೊದಲ ನೋಟದಲ್ಲಿ ಟೀಸರ್ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದು, ಕಥೆಯ ಸುಳಿವನ್ನ ಎಲ್ಲೂ ಬಿಟ್ಟುಕೊಡದೆ ವಿಜುವಲಿ ತುಂಬಾನೇ ರಿಚ್ ಆಗಿ ಟೀಸರ್ ಅನ್ನ ಹೊರತರಲಾಗಿದ್ದು, ಅಭಿಮಾನಿಗಳು ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಕಾಯ್ತಿದ್ದಾರೆ. ಇನ್ನು ನೀವೇನಾದರೂ ಟೀಸರ್ ಅನ್ನ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗ ಟೀಸರ್ ಅನ್ನು ನೋಡಿ. ಟೀಸರ್ ನೋಡಿದ ಮೇಲೆ ನಿಮ್ಗೆ ಯಾವ ರೀತಿ ಅನುಭವ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ.